ಹಾಸನದಲ್ಲಿ ವಿಚಿತ್ರವಾದ ಮರ್ಡರ್ ಕೇಸ್ ಒಂದು ಆಗಿದೆ. ಕಾರಿನಲ್ಲಿ ವ್ಯಕ್ತಿಯ ಮೃತದೇಹ ಸಿಕ್ಕಿದ್ದು ಕೊಲೆಯೋ ಆತ್ಮಹತ್ಯೆಯೋ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಅಷ್ಟಕ್ಕೂ ಆ ವ್ಯಕ್ತಿ ಯಾರು, ಕಾರಲ್ಲಿ ಸತ್ತಿದ್ದು ಹೇಗೆ ಅನ್ನೋದರ ವರದಿ ಎಲ್ಲಿದೆ ನೋಡಿ. ಹಣದಾಸೆಗೆ ನಡೀತಾ ವ್ಯಕ್ತಿಯ ಬರ್ಬರ ಹತ್ಯೆ. ಒಂದು ಸಾವಿನ ಹಿಂದೆ ಹಲವು ಅನುಮಾನ. ಈತ ದೊರೆಸ್ವಾಮಿ, ಮೂಲತಃ ಹಾಸನದವ. ಕಳೆದ ಗುರುವಾರ ಹಾಸನದ ಹಳೇಬೀಡು ಮುಖ್ಯ ರಸ್ತೆಯಲ್ಲಿರೋ ಲಕ್ಷ್ಮೀ ವೆಂಕಟೇಶ್ವರ ಬಾರ್ ಬಳಿ ನಿಲ್ಲಿಸಿದ ಕಾರ್ನೊಳಗೆ ಈತ ಶವವಾಗಿ ಪತ್ತೆಯಾಗಿದ್ದಾನೆ. ಆದ್ರೀಗ ಈತನ ಸಾವಿನ ಹಿಂದೆ ಹಲವು ಅನುಮಾನ ವ್ಯಕ್ತವಾಗಿದೆ. ತಾನು ಬೆಳೆದಿದ್ದ ಬೆಳೆಯನ್ನ ಮಾರಿದ್ದ ಈತ ಬಂದ 3 ಲಕ್ಷ ರು ಹಣವನ್ನ ಜೇಬಿನಲ್ಲಿ ಇಟ್ಟುಕೊಂಡು ಓಡಾಡಿದ್ದ. ಕೈಗೆ ಹಣ ಬಂದ ಖುಷಿಯಲ್ಲೇ ಒಬ್ಬನೇ ಪಾರ್ಟಿ ಮಾಡಲು ಹೋಗಿದ್ದಾನೆ. ಎಣ್ಣೆ ಕುಡಿಯಲು ಲಕ್ಷ್ಮೀ ವೆಂಕಟೇಶ್ವರ ಬಾರ್ಗೆ ಹೋಗಿ ಸರಿಯಾಗಿ ಕುಡಿದಿದ್ದಾನೆ. ಅಲ್ಲಿ ಎಲ್ಲರ ಮುಂದೆ ಹಣ ತೆಗೆದಿದ್ದನ್ನ ಕಂಡ ಬಾರ್ನಲ್ಲಿದ್ದವರು ಹಣದಾಸೆಗೆ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಇನ್ನೊಂದೆಡೆ ಹಣದಾಸೆಗೆ ಬಾರ್ ಸಿಬ್ಬಂದಿ ಕೊಲೆ ಮಾಡಿ ಕಾರಿನೊಳಗೆ ಉಸಿರುಗಟ್ಟಿಸಿ ಸಾಯಿಸಿದ್ದಾರೆಂದು ವೀರಾಪುರ ಗ್ರಾಮಸ್ಥರು ದೂರಿದ್ದಾರೆ. ವೀರಾಪುರ ದೊರೆ ಅಂತ ಅವನು ರಾಯಪುರದ ಹತ್ರ ಬಾರ್ ಇದೆ, ಅಲ್ಲಿಗೆ ಬಂದಿದ್ದಾನೆ. ಅಲ್ಲಿ ಹೊಡೆದ್ಬಿಟ್ಟು ಕಾರ್ ಒಳಗೆ ಹಾಕಿ ಕ್ಲೋಸ್ ಮಾಡಿಬಿಟ್ಟು ಕೊನೆಗೆ ಫೋನ್ ಮಾಡಿದ್ದಾರೆ. ಎಷ್ಟೊತ್ತೋ ಆದ್ಮೇಲೆ ಫೋನ್ ಮಾಡಿದ್ದಾರೆ, ಸರ್ ನಿಮ್ಮ ತಮ್ಮ ಇಲ್ಲಿ ಉಸಿರು ಕಟ್ಟಿದ್ದಾನೆ, ಕಾರ್ ಒಳಗೆ ಬನ್ನಿ ಅಂತ ಫೋನ್ ಮಾಡಿದ್ದಾರೆ ಸರ್. ನಮಗೆ ಗೊತ್ತಾಗ್ದಲೆ ಸಡನ್ ಆಗಿ ಬಂದ್ವಿ, ನಾವು ಗ್ಲಾಸ್ ಹೊಡೆದ್ವಿ, ಉಸಿರು ಕಟ್ಟಿರ್ಬೋದು ಅಂತ ನಾವು ತಗೊಂಡು ಹೋದ್ವಿ ಬಾಡಿನ. ಅಲ್ಲಿ ಹೋಗಿ ನೋಡಿದ್ರೆ ಹೊಡೆದಿದ್ದಾರೆ, ತಲೆ ಹೊಡೆದಿದ್ದಾರೆ, ಬ್ಲೇಡ್ ಬರ್ತಾ ಇದೆ, ಕಾಲೆಲ್ಲ ಸುಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ ಸರ್. ಈಗ ಏನ್ ಮಾಡೋದು, ನಮಗೆ ನ್ಯಾಯ ಬೇಕು. ಮಕ್ಕಳು ಸಣ್ಣವಿದಾವೆ ಸರ್, ದ್ವೇಷ ಏನಿತ್ತಂತ ಗೊತ್ತಿಲ್ಲ ಸರ್. ಅವ್ನು ಕೋಸ್ ಮಾರಿದ್ದ, ದುಡ್ಡು ತಂದಿದ್ದ, ಆ ದುಡ್ಡು ಇರ್ಲಿಲ್ಲ ಜೋಬಳಗೆ, ಎಲ್ಲ ದುಡ್ಡು ಏನಾಯ್ತು ಅನ್ನೋದು ಗೊತ್ತಿಲ್ಲ. ಆಮೇಲೆ ಅವ್ನ ಹತ್ರ 2 ಲಕ್ಷ ದುಡ್ಡಿತ್ತು, ಕೋಸ್ ಮಾರಿದ್ದು, ಆಲೂಗಡ್ಡೆ ಮಾರಿದ್ದು ಎಲ್ಲ. ಹಂಗಾಗಿ ಅದ್ರೊಳಗೆ ಜೋಬಳಗೆ 2 ಲಕ್ಷ ದುಡ್ಡು ಇಟ್ಕೊ ಬಂದಿದ್ನಂತ. ಆ ದುಡ್ಡು ಇಲ್ಲ, ದುಡ್ಡು ಇಲ್ಲ, 2-3 ಲಕ್ಷ ಇತ್ತು ಅಂತ ಹೇಳಿದ್ರು ಸರ್. ಇರ್ಕ ಬಂದ ಸಿಸಿ ಕ್ಯಾಮ್ರಾ ಸರ್. ರೂಲ್ಸ್ ಇರೋದೇನು ಅಂದ್ರೆ ಸಿಸಿ ಕ್ಯಾಮ್ರಾ ಒಂದು ವಯಸ್ಸಲ್ಲಿ ದಿನ 24 ಅವರ್ ಸಿಸಿ ಕ್ಯಾಮ್ರಾ ಇರ್ಬೇಕು ಸರ್. ಆದ್ರೆ ಸಿಸಿ ಕ್ಯಾಮ್ರಾ ಯಾಕೆ ಆಫ್ ಮಾಡಿದ್ರು ಇವರು? ಯಾಕೆ ಕಟ್ಟಾಯ್ತು ಅಂತ, 1 ವಾರದ ಮುಂಚೆ ಕಟ್ಟಾಯ್ತು ಅಂತ ಹೇಳ್ತಾರಲ್ಲ ಸರ್, ಅವಾಗಿಂದ 1 ವಾರದ ಗಂಟೆಗೆ ಏನ್ ಮಾಡ್ತಿದ್ರು ಸರ್? ಅವ್ರು ಹಾಕಿಸ್ಬೇಕಾಯ್ತು ಆಯ್ತಾ. ಈಗ ಇವರು ಕಾರೊಳಗೆ ತುಂಬಿಟ್ಟು ಹಾಕ್ಬಿಟ್ಟು ಕೊನೆಗೆ ಫೋನ್ ಮಾಡಿದ್ದಾರೆ ಸರ್. ಅವ್ನು ಬಂದಿರೋದು ಬೆಳಗ್ಗೆ 8:00 ಇವ್ರು ಫೋನ್ ಮಾಡಿರೋದು 2 ಗಂಟೆಗೆ ಸರ್. ಅಷ್ಟ ಗಂಟೆ ಏನ್ ಮಾಡ್ತಿದ್ರು ಸರ್ ಇವರು? ಒಬ್ಬ ಕಾರ್ ನಿಲ್ಲಿಸ್ಕೊಂಡು ನಿಂತಿದ್ದಾನೆ, ಕೂತಿದ್ದಾನೆ ಅಂದ್ರೆ ಅದ್ ಏನಾಗಿದೆ ಅಂತ ಅವ್ರಿಗೆ ಗೊತ್ತು. ಕಾರಿನಲ್ಲಿ ಹೆಣವಾಗಿ ಸಿಕ್ಕ ದೊರೆಸ್ವಾಮಿ ಜೇಬಿನಲ್ಲಿ ಹಣ ನಾಪತ್ತೆಯಾಗಿದ್ದು, ಕಾರಿನ ಕೀ ಜೇಬಿನಲ್ಲಿ ಇದ್ದ ಬಗ್ಗೆ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ. ಈ ಬಗ್ಗೆ ಸ್ಥಳೀಯ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿದ್ದಾರೆ. ಆದ್ರೆ ದೊರೆಸ್ವಾಮಿಗೆ ನ್ಯಾಯ ಸಿಗುವವರೆಗೂ ಬಿಡೋದಿಲ್ಲ ಎಂದು ಒತ್ತಾಯಿಸಿ ಗ್ರಾಮಸ್ಥರು ಬಾರ್ ಮುಂದೆ ಶವವನ್ನ ಇಟ್ಟು ಪ್ರತಿಭಟನೆ ನಡೆಸಿದ್ದಾರೆ. ನಿಸರ್ಗ HK, ಕ್ರೈಮ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಹಣದ ಮೇಲಿರುವ ವ್ಯಾಮೋಹ ಎಂಥವರನ್ನು ಹಾಳು ಮಾಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆದ್ರೆ ಈ ಸಾವಿನಿಂದ ಯಾರಿಗೆ ಏನು ಲಾಭವಾಯಿತೋ ಗೊತ್ತಿಲ್ಲ. ಒಂದು ಸಾವಿನಿಂದ ಈತನ ಪತ್ನಿ, ಮಕ್ಕಳು ಅನಾಥರಾಗಿದ್ದಾರೆ.